ಯಾವುದೋ ಒಂದು ಟಾಪಿಕ್ ಸಜೆಸ್ಟ್ ಮಾಡಿ, ಇವರಿಗೆ ಬುಕ್ಕಲ್ಲಿ ಇನ್ಕ್ಲೂಡ್ ಮಾಡಕ್ಕೆ. ಇವರಿಗೆ ಓದೋದು ಅಂದ್ರೆ ಇಷ್ಟ. ಏನು ಓದಿಸಬೇಕು? ಬುಕ್ಸ್ನಲ್ಲಿ ಅಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ? ಯಾವುದೇ ಸಬ್ಜೆಕ್ಟ್ಗಳ ಮೇಲೆ ಇರಬಹುದು. ಎಜುಕೇಶನ್ ಮತ್ತೆ ಸ್ಕೂಲ್ನ ವಿದ್ಯಾಭ್ಯಾಸ ಬಿಟ್ಟು ಹೊರಗಿನ ವಿಷಯಗಳ ಮೇಲೆ. ಯಾವುದಾದರೂ ಸ್ಟೋರೀಸ್ ಇರಬಹುದು. ಪ್ರಕೃತಿ ಬಗ್ಗೆ ನಾವದನ್ನ ನೇಚರ್ ಅಂತ ಕರಿತೀವಿ. ಉದಾಹರಣೆಗೆ ಏಸಾಪ್ಸ್ ಫೇಬಲ್ಸ್ ಇವೆ, ಇಲ್ಲಿಯೂ ಕೂಡ ಇರಬಹುದು. ಅದರ ಮೇಲೆ ಡಿಸ್ಕಷನ್ ಶುರು ಮಾಡಿದ್ರೆ ಅದು ತುಂಬಾ ದೂರದವರೆಗೆ ಹೋಗತ್ತೆ. ಅಥವಾ ನಿಮಗೆ ಭಾರತೀಯ ಕಥೆಗಳಲ್ಲಿ ಇನ್ನೂ ಜಾಸ್ತಿ ಆಸಕ್ತಿ ಇದ್ದರೆ ಪಂಚತಂತ್ರ, ಹಿತೋಪದೇಶ ಇದೆ, ಬುದ್ಧನ ಜಾತಕ ಕಥೆಗಳು ಇವೆ, ತುಂಬಾ ಇದೆ. ಒಂದು ವೇಳೆ ಮನೆಯಲ್ಲಿ ವಾತಾವರಣ ಹೀಗಿದ್ದರೆ, ಅವರ ಮೆದುಳಿನ ತನಕ ಟಾಕ್ಸಿಕ್ ಕಂಟೆಂಟ್ ತಲುಪದೇ ಇದ್ರೆ, ಮನೆಯಲ್ಲಿ ಪ್ರತಿದಿನ ಅರ್ಧ ಅಥವಾ 1 ಗಂಟೆ ಯಾವುದಾದರೂ ಒಳ್ಳೆಯ ಟಾಪಿಕ್ ಮೇಲೆ ಮಜವಾದ ಚರ್ಚೆ ಆಗತ್ತೆ ಅಂದ್ರೆ ಅದಕ್ಕಿಂತ ಹೆಚ್ಚು ಬೇಕಾಗಿಯೂ ಇಲ್ಲ. ಇದೇನು ಈಗ ಇಷ್ಟು ಗಂಟೆ ಕೂತು ಮ್ಯಾಥ್ಸ್, ಸೈನ್ಸ್ ಅಥವಾ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ವಿಷಯ ಅಲ್ಲ. 1 ಗಂಟೆ ಸಫಿಷಿಯಂಟ್ ಆಗತ್ತೆ. ಸರಿಯಾಗಿ ಗಮನವಿಟ್ಟು ಮಾಡಿದರೆ ಮತ್ತೆ ಎಂಗೇಜಿಂಗ್ ಆಗಿದ್ರೆ. ಕಥೆಗಳು ಸಿದ್ಧಾಂತ, ಅಥವಾ ಈಗ ಇವರಿಗೆ ಹಿಸ್ಟ್ರಿ ಶುರುವಾಗಿದೆ ಅಂದ್ರೆ ಇತಿಹಾಸದಲ್ಲಿ ಚಿಕ್ಕ ಚಿಕ್ಕ ಚಾಪ್ಟರ್ ಇರುತ್ತವೆ. ಈಗ ಆ ಸೂಕ್ಷ್ಮ ಏನಿದೆಯೋ ನೀವು ಮನೆಯಲ್ಲಿ ಕೂತು ಡಿಸ್ಕಸ್ ಮಾಡ್ತಿದ್ದೀರಾ ಅಂದ್ರೆ, ಈಗ ಈ AI ಸಮಯದಲ್ಲಂತೂ ಅವರ ಹಿಸ್ಟ್ರಿ ಬುಕ್ನಲ್ಲಿ ಏನು ಇದೆಯೋ ಅದಕ್ಕೆ ಸಂಬಂಧಿಸಿದ ಇನ್ನೂ ಹಲವು ವಿಷಯಗಳು ಬುಕ್ ಹೇಳಲ್ಲ. ಯಾಕಂದ್ರೆ ಇದು ಸಬ್ಜೆಕ್ಟಿವ್ ಮಾತಾಗಿದೆ. ಅದನ್ನ ನೀವು ಅವರಿಗೆ ಹೇಳಬಹುದು. ಸಿವಿಕ್ಸ್ ಶುರುವಾಗಿದೆ ಅಂದ್ರೆ ಅವರಿಗೆ ಫಂಡಮೆಂಟಲ್ ರೈಟ್ಸ್ ಇವೆಲ್ಲ ಸಿಲೆಬಸ್ದಲ್ಲಿ ಕಲಿಸಲು ಶುರು ಮಾಡಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇವೆಲ್ಲ ಬಂದಿದೆ. ಇದು ಈಗ ಬಂದಿಲ್ಲ ಅಂದ್ರೆ ಮುಂದಿನ ವರ್ಷದಿಂದ ಬರುತ್ತೆ. ಅದೇ ರೀತಿ ಲಿಟ್ರೇಚರ್ ಇರತ್ತೆ. ನಿಮ್ಮಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಇರತ್ತೆ. ಅದರಲ್ಲಿ ಸ್ಟೋರಿಗಳು ಇರುತ್ತವೆ, ಪೋಯಮ್ಸ್ ಇರುತ್ತವೆ. ಮತ್ತು ಈಗ ಸ್ಕೂಲ್ನಲ್ಲಿ ನೀವು ಯಾವ ಭಾಷೆಯನ್ನ ಓದುತ್ತಿದ್ದೀರಾ? ಹಿಂದಿ. ಹಾಗಾದ್ರೆ ನೀವು 3 ರೀತಿಯ ಲಿಟ್ರೇಚರ್ ಓದ್ತಿದ್ದೀರಾ. ಇವರು ಕೂಡ ಓದ್ತಾ ಇರ್ತಾರೆ. ಇವರಿಗೂ ಕಥೆಗಳು ಇರುತ್ತವೆ. ಅದೇ ಕಥೆಗಳನ್ನ ಸ್ಕೂಲ್ನಲ್ಲಿ ಒಂದು ರೀತಿಯಲ್ಲಿ ಹೇಳಿಕೊಡಲಾಗುತ್ತೆ. ನೀವು ಅದೇ ಕಥೆಗಳನ್ನ ತಗೊಳ್ಳಿ, ಅವರ ಸಿಲೆಬಸ್ನ ಅದೇ ಕಥೆಗಳನ್ನ ತಗೊಳ್ಳಿ ಮತ್ತು ಅದಕ್ಕೆ ನೀವು ಮನೆಯಲ್ಲಿ ಇನ್ ಡೆಪ್ತ್ ಟ್ರೀಟ್ಮೆಂಟ್ ಕೊಡಿ. ಇತಿಹಾಸ ಮಾತ್ರ ಇದೆ. ಈಗ ಎಕನಾಮಿಕ್ಸ್ ಬಂದಿಲ್ಲ, ಪಾಲಿಟಿ ಕೂಡ ಇನ್ನೂ ಬಂದಿಲ್ಲ. ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಒಳನೋಟವನ್ನ ಪ್ರೋತ್ಸಾಹಿಸಿ. ಇಷ್ಟು ಒಂದು ವೇಳೆ ಮನೆಯಲ್ಲಿ ಆಗ್ತಾ ಇದ್ರೆ ಸಾಕು. ಇವನಿಗೆ ಡಿಸ್ಟರ್ಬ್ ಆಗ್ತಿದೆ, ಮನೆಯನ್ನ ಸ್ಕೂಲ್ ಮಾಡ್ತಿದ್ದಾರೆ ಅನ್ಕೊಳ್ತಿದ್ದಾನೆ. ನಿಮ್ಮ ಬಗ್ಗೆ ಇವರಿಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ